ಮುಖ್ಯವಾಗಿ ಸಿದ್ದರಾಮಯ್ಯನವರು ಒಂದು ಸಂವಿಧಾನದತ್ತವಾದಂಥ ಅಧಿಕಾರದಲ್ಲಿ ಇದ್ದಾರೆ. ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರೇ ಹೇಳ್ತಾರೆ ಅವರ ಅಧಿಕಾರಿಗಳು ಡಕಾಯಿತಿ ಮಾಡಿದ್ದಾರೆ, ಫೋರ್ಜರಿ ಮಾಡಿದ್ದಾರೆ, ತಿದ್ದಿದ್ದಾರೆ ಅಂತ. ನಾಚಿಕೆ ಆಗಲ್ವಾ ನಿಮಗೆ? ನೀವು ಮುಖ್ಯಮಂತ್ರಿ ಆಗಿರೋಕ್ಕೆ ನಾಲಾಯಕ. ನೀವು ಮುಖ್ಯಮಂತ್ರಿಯಾಗಿ ನಿಮ್ಮ ಅಧಿಕಾರಿಗಳು ಎಲ್ಲ ಪೇಮೆಂಟ್ ಕೊಡ್ತಾನೆ ಬಂದಿರೋದು. ಅಲ್ಲಿ ಬಂದಿರೋ ಅಧಿಕಾರಿಗಳೆಲ್ಲರೂ ಕರ್ನಾಟಕದಲ್ಲಿ ಎಲ್ಲ ತಹಸೀಲ್ದಾರು, ಡಿ ಸಿಗಳು ಎಲ್ಲ ನಿಮ್ಮ ಪೇಮೆಂಟ್ ಗಿರಾಕಿಗಳಲ್ಲ, ಪೇಮೆಂಟ್ ಕೊಟ್ಟು ಬಂದಿದ್ದಾರೆ. ಅವ್ರು ಹೆಂಗೆ ಟ್ಯಾಂಪರ್ ಮಾಡ್ತಾರೆ? ನಿಮಗೆ ದುಡ್ಡು ಕೊಟ್ಟು ಬಂದಿರೋವಾಗ ಅವ್ರು ಹೆಂಗೆ ಟ್ಯಾಂಪರ್ ಮಾಡ್ತಾರೆ? ಅವರು ಜೀವರಾಜ್ ಸೋತು 7 ವರ್ಷ ಆಯಿತು, 8 ವರ್ಷ ಆಯ್ತಪ್ಪ. ಜೀವರಾಜ್ ಸೋತು 8 ವರ್ಷ ಆಗಿದೆ. ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅವರ ಪರಿಚಯ ಇರೋರಂತೆ. ಏನು 8 ವರ್ಷ ಸೋತು ಮನೆಗಿರೋ MLA ಮಾತು ಯಾರನ್ನ ಕೇಳ್ತಾರ? ಡಿಸ್ಟಿಕ್ ಮಂತ್ರಿ ಮಾತು ಕೇಳ್ತಾರ? ಮುಖ್ಯಮಂತ್ರಿ ಮಾತು ಕೇಳ್ತಾರ? ಅಲ್ಲಿರೋ ಸಿಟ್ಟಿಂಗ್ MLA ಮಾತು ಕೇಳ್ತಾರ? ಜಗತ್ತು ಏನು ಹೇಳುತ್ತೆ? ಇವತ್ತು ಸಿದ್ದರಾಮಯ್ಯನವರು ಒಂದು ರೀತಿ ಆ ಪದ ಡಕಾಯಿತಿ ಪದ ಉಪಯೋಗ ಮಾಡಿರೋದು, ಅವ್ರನ್ನ ಮರ್ಯಾದೆನ ಅವರೇ ಕಳ್ಕೊಂಬಿಟ್ಟವ್ರು ಇವತ್ತು. ಯಾಕೆ ಅವ್ರ ಅಧಿಕಾರಿಗಳ ಮೇಲೇ ಆಪಾದನೆ. ಹಂಗಾರೆ ಇವ್ರ ಆಫೀಸೂ ಹಂಗೇನ? ಹಂಗಾರೆ CM ಆಫೀಸಲ್ಲೂ ಹಿಂಗೆ ನಡೀತೈತೆ? ಹಂಗಾರೆ ಅಲ್ಲಿ ಚಿಕ್ಕಮಂಗ್ಳೂರು ಆಫೀಸಲ್ಲಿ ನಡೀತಾ ಇದೆ. ಇವ್ರ ಅಂಡಲ್ಲಿ ಇರುವಂಥ ಒಂದು ಅಧಿಕಾರಿಗಳು, ಇವರೇ ನೇಮಿಸಿರೋ ಅಧಿಕಾರಿಗಳು, ಇವರೇ ಪೋಸ್ಟಿಂಗ್ ಮಾಡಿರೋ ಅಧಿಕಾರಿಗಳು. ಜಾರ್ಜ್ ಅವ್ರ ಉಸ್ತುವಾರಿ ಅಲ್ಲೇ ಹಿಂಗೆ ನಡೀತೈತೆ ಅಂದರೆ ನಿಮ್ಮ CM ಆಫೀಸ್ ಏನು ಗ್ಯಾರಂಟಿ? ಹಂಗಾರೆ ಇಡೀ ಕರ್ನಾಟಕದಲ್ಲ ಎಲ್ಲ ಸರ್ಕಾರಿ ದಾಖಲೆಗಳು ಹಂಗಾರೆ ಟ್ಯಾಂಪರ್ ಆತವ? ಹೇಳಿ. ನೀವು ಬೆತ್ತಲೆ ಆಗೋದ್ರಿ ಇವತ್ತು. ಆ ಪದವನ್ನು ಉಪಯೋಗ ಮಾಡಿ ನೀವು ಬೆತ್ತಲೆ ಆಗೋಗಿದ್ದೀರಾ ಕಾಂಗ್ರೆಸ್ ಪಾರ್ಟಿಯವರು. ನಾಚಿಕೆ ಆಗಬೇಕು ಕಾಂಗ್ರೆಸ್ ಪಾರ್ಟಿಗೆ. ಎಲೆಕ್ಟ್ ಆಗಿರೋದನ್ನ ಅನೌನ್ಸ್ ಮಾಡಬೇಕು. ಅದು ಧರ್ಮ, ಅದು ಸಂವಿಧಾನದ ಅಡಿಯಲ್ಲಿ. ಅದು ಬಿಟ್ಬಿಟ್ಟು ಅವ್ರನ್ನ ಕಾಪಾಡಕ್ಕೆ ಹೋಗ್ತಿರಲ್ಲ, ಅಪರಾಧಿನ ಕಾಪಾಡೋದನ್ನು ಕೂಡ ದೊಡ್ಡ ಅಪರಾಧನೇ. ಇಲ್ಲಿ ನಿಮ್ಮ ವೋಟ್ ಚೋರಿ ಅನ್ನೋದು ಫೇಮಸ್ ಇತ್ತು. ರಾಹುಲ್ ಗಾಂಧಿದು ವೋಟ್ ಚೋರಿ. ಈಗ ವೋಟ್ ಚೋರಿ ಇಲ್ಲಿ ಗೊತ್ತಾಯ್ತಲ್ಲ ಹೆಂಗೆ ವೋಟ್ ಚೋರಿ ಮಾಡಿದ್ದಾರೆ. ಅಧಿಕಾರಕ್ಕೆ ಬಂದಿರೋದೇ ವೋಟ್ ಚೋರಿ ಮೇಲೆ ಕರ್ನಾಟಕದಲ್ಲಿ. ನನಗನ್ಸ್ತತೆ ಇವ್ರ ಮುಖ್ಯಮಂತ್ರಿ ಹಿಡಿದು ಎಲ್ಲರೂ ಸರ್ಕಾರನೇ ವಜಾ ಮಾಡಬೇಕು. ಈ ಸರ್ಕಾರ ವಜಾ ಆಗಬೇಕು. ಯಾಕಂದರೆ ಇದು ಒಂದು ಎಕ್ಸಾಂಪಲ್. ಶೃಂಗೇರಿ ಇಸ್ ದ ಎಕ್ಸಾಂಪಲ್ ವೋಟ್ ಚೋರಿಗೆ. ಮಾನ ಮರ್ಯಾದೆ ಇದ್ದರೆ ನೀವು ಬಂದಿರೋದೇ ಈ ವೋಟ್ ಚೋರಿ ಮೇಲೆ. ನಿಮ್ಮ ಸರ್ಕಾರ ಒಂದು ಕ್ಷಣ ಇರೋಕ್ಕೂ ಯೋಗ್ಯತೆ ಇಲ್ಲ, ಕಳ್ಕೊಂಡಿದ್ದೀರ ನೀವು.